Hello guys, good morning. Welcome back to another vlog. ಪದೇ 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 ಅರೆರೆ ಮರುಳಾದೆ ನೋಡಿ. ಇವತ್ತು 19ನೇ ತಾರೀಕು ಬುಧವಾರ. ಟೈಮ್ ಆಗಿದೆ ಎಷ್ಟು ಗೊತ್ತಾ? ಒಂದು ನಿಮಿಷ, ನನ್ನ ಇನ್ನೊಂದು ಮೊಬೈಲಲ್ಲಿದೆ. ವೇಟ್ ಗೈಸ್, 7:30 ಗೈಸ್, ನೈಟ್ 7:30. ಸೊ ಕಾಣಿಸ್ತಿದೆಯಾ? 7:30 ಆಗಿದೆ. ಸೊ ನಾನು ಹೊರಟಿರೋದು ಉಜಿರೆ ಟೆಂಪಲ್ಗೆ. ಸಡನ್ಲಿ ಡಿಸೈಡ್ ಆಗಿದೆ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಈ ಟಾಪ್ ಹಾಕ್ಕೊಂಡಿದ್ದೇನೆ ಗೈಸ್, ಕಾಣಿಸ್ತಿದೆಯಾ? ಈ ಟಾಪ್ ಹಾಕ್ಕೊಂಡಿದ್ದೀನಿ. ದಟ್ಸ್ ಇಟ್, ಸಿಂಪಲ್ಲಾಗಿ. ಇದು ಇಯರಿಂಗ್ ಒಂದು ಹಾಕ್ಕೊಂಡಿದ್ದೇನೆ ಅಷ್ಟೇ, ಒಂದು ಲಿಪ್ಸ್ಟಿಕ್ ಲೈಟಾಗಿ. ಏನಕ್ಕೆ ಅಂತ ಹೇಳಿದರೆ ಸುಮ್ಮನೆ ಹೋಗಿ ಬರೋಣ ಅಂತೇಳಿ ಅಷ್ಟೇ. ರೀಸನ್ ಇಲ್ಲ, ಲೈಕ್ ಮಲ್ಕೊಂಡು ಲಾಗ್ ನೋಡ್ತಾ ಇದ್ದೆ ಸಾಮಿದು. ಸೊ ಸಡನ್ಲಿ ಆಯಿತು ಹೋಗಿ ಬರೋಣ ಟೆಂಪಲ್ಗೆ ಅಂತ. ಮೊನ್ನೆದ ಥಿಂಕ್ ಮಾಡ್ತಿದ್ದೆ, ಬಟ್ ಹೋಗಿ ಬರೋಣ ಅಂತೇಳಿ ಡಿಸೈಡ್ ಆಯಿತು. ದೆನ್ ಅವಾಗಲೇ ಕಾಲ್ ಮಾಡಿ ಗುಂಡುಗೆ ಹೇಳಿದೆ ಬರ್ತೀಯಾ ಅಂತ. ಇವಾಗಲೇ ಅಂತ ಅಂದು, ಇವಾಗಲೇ ಅಂತ ಅಂದೆ. ಸೊ ಹಾಗಾಗಿ ಓಕೆ ಅಂತ ಅಂದವಳು, ರಪ್ಪ ರೆಡಿ ಆಗು 7:30 ಕರೆಕ್ಟಾಗಿ ಹೋಗೋಣ ಅಂತಂದೆ ನಾನು. ಸೊ ಹಾಗಾಗಿ ನಾನು ಹೋಗಿ ಅವಳಿಗೆ ಹೇಳಿದ ತಕ್ಷಣ ಮೊಬೈಲ್ ಸ್ವಲ್ಪ ಚಾರ್ಜ್ ಇಟ್ಟು ಫ್ರೆಶ್ ಅಪ್ ಆಗಿ ರೆಡಿ ಆದೆ ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದೇನೆ. ಸೊ ಕೀಪ್ ವಾಚಿಂಗ್. ಜಸ್ಟ್ ಹೋಗಿ ಬರೋದಷ್ಟೇ. ನಾನು ಅಷ್ಟೇ ನೈಟ್ ಇದುವರೆಗೆ ಹೋಗಿಲ್ಲ, ಅಂದರೆ ಟೆಂಪಲ್ ಒಳಗಡೆ ಎಲ್ಲ ಜಾತ್ರೆ ಟೈಮಲ್ಲೆಲ್ಲ ನೈಟ್ ಹೋಗಿರ್ತೇವೆ. ಸೊ ಹೀಗೆ ಹೋಗಿಲ್ಲ ಟೆಂಪಲ್ಗೆ. ಸೊ ಹಾಗಾಗಿ ಗೋಪುರ ಆದ ನಂತರ ಹಿಂಗೆ ಕಾಣಿಸ್ತದೆ ಅಂತೇಳಿ ನೈಟ್ ನೋಡೋಣ. ಸೊ ಲೆಟ್ಸ್ ಗೋ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಲೂಸ ಟೈಟ್ ಆಗುತ್ತಿಲ್ಲ, ಲೂಸ್ ಇದೆ. ಸೊ ಟಾಪ್ ಸ್ವಲ್ಪ ಚಲೋ ಫೇಸ್ಕೋ. ಕೂದಲು ಕೂಡ ವೆಟ್ಟಿದೆ ಗೈಸ್. ಗೈಸ್ ಇಲ್ಲೇ ಟೈಮ್ 8 ಗಂಟೆ ಇತ್ತು. ಆ್ಯಂಡ್ ನಾನು ಈಗ ಗೂಗಲಲ್ಲಿ ಚೆಕ್ ಮಾಡಿದೆ, 8 ಗಂಟೆಗೆ ಟೆಂಪಲ್ ಕ್ಲೋಸ್ ಅಂತಿದೆ. ಇವಳು ಈಗ ಬಂದ್ಲು ಗೈಸ್. ಒಂದು ಫ್ರೆಶ್ ಅಪ್ ಆಗೋಕ್ಕೆ ಈ ಒಂದು ಟಾಪ್ ಹಾಕ್ಲಿಕ್ಕೆ ಇಷ್ಟೊತ್ತು ಬೇಕಾ? ಸೊ ನೋಡೋಣ ಟೆಂಪಲ್ ಕ್ಲೋಸ್ ಆಗಿದಿಲ್ವ ಅಂತೇಳಿ. ನಾನು ನಿನ್ನ ಜೊತೆ ಕೇಳಿದೆ, ನಾಗೇಶನ್ ಜೊತೆ, ನನಗೆ ಗೊತ್ತಿಲ್ಲ ಅಂತ. ಹೋಗ ಗೈಸ್, ಮುಂಚೆನೆ ಕಡೆ ಹೋಗಿಲ್ಲ ಗೈಸ್. ನೈಟ್ ಹಿಂಗೆ ಕಾಣಿಸುತ್ತೆ ಉಜಿರೆ ಟೆಂಪಲ್. ಎಂತ ಬ್ಯಾಡ್ಲಕ್ ಅಂದರೆ ಬೆವರ್ತಿದೆ ನೋಡಿ. ನಾವು ಹೋಗ್ಬೇಕಾದ್ರೆ ಕ್ಲೋಸ್ ಆಯ್ತಾ? ದೇವಸ್ಥಾನಕ್ಕೆ ಒಂದು ಊಟಕ್ಕೆ ಗೈಸ್ ನಮ್ಮದು ಪ್ಲ್ಯಾನ್ ಚೇಂಜ್ ಆಯಿತು ಗೈಸ್. ಉಜಿರೆ ಟೆಂಪಲ್ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತಲ್ಲ. ಸೊ ಅದಕ್ಕೆ ನಾವು ಎಲ್ಲಿಗೆ ಹೋಗ್ತೀವಿ? ಧರ್ಮಸ್ಥಳ ಗೈಸ್. ಹೋಗಿ ಊಟ ಮಾಡಿ ಬರೋಣ. ಅದನ್ನು ಟೆಂಪಲ್ ಕ್ಲೋಸ್ ಇರುತ್ತಲ್ಲ. ಅಲ್ಲ ಎಲ್ಲಿಚ್ಚಿ. ಸೊ ಹೋಗಿ ಅಲ್ಲಿ ಇದು ಕೇಳಿಸ್ತಿರ್ಲಿಕ್ಕಿಲ್ಲ, ಬಿಕಾಸ್ ಹೋಗ್ತಾ ಇದೆ. ಗೈಸ್ ನೈಟ್ ಹೊತ್ತು ಧರ್ಮಸ್ಥಳ ಹಿಂಗಿರುತ್ತೆ. ಏನ ಗೈಸ್? 8:00 ಕ್ಲೋಸು ಟೆಂಪಲ್ ಇಲ್ಲಿ ಧರ್ಮಸ್ಥಳದಲ್ಲಿ. ನಮ್ಮ ಉಜಿರೆಯಲ್ಲಿ 8 ಗಂಟೆಗೆ ಕ್ಲೋಸು. ಸೊ ಊಟಕ್ಕೆ ಹೋಗ್ತಿದ್ದೀವಿ. ದಿಸ್ ಇಸ್ ಸಡನ್ಲಿ ಪ್ಲ್ಯಾನ್ ಆಯಿತಾ? ಇಂಚವಲ್ಲ ಅಂದ್ರೆ ಇದು ಸಡನ್ಲಿ ಪ್ಲ್ಯಾನ್ ಗೈಸ್ ಆಯಿತಾ? ಸೊ ಊಟ ಮಾಡಿ ಹೋಗುವ. ಆ್ಯಂಡ್ ಇವಾಗ ವಿನೂತ ಮತ್ತು ಸುಮತೆ ನೋಡಿದ್ರೆ ಬೈತಾರೆ ನನಗೆ, ಬಿಕಾಸ್ ಅವ್ರನ್ನ ಕರೆದ್ರೂ ಬರ್ತಿರಲಿಲ್ಲ, ಮಕ್ಕಳಿದಾರಲ್ಲ ಇಬ್ಬರು. ಸೊ ನೈಟ್ ಬರೋಕ್ಕಾಗಲ್ಲ ಅಂಥೇಳಿ ಬಂದ್ವಿ. ಊಟಕ್ಕೆ ಕೂತ್ವಿ. ತಿನ್ಲಿಕ್ಕೆ ಅಂತ ಬಂದದ್ದು. ಎಷ್ಟು ಟೈಮ್ 9 ಗಂಟೆ ಆಯಿತು. ಫೈನಲ್ ಊಟ ಆಗಿ ಹೋಗ್ತಾ ಇದ್ದೀವಿ. ಹೇಗೆ ಅನ್ನಿಸ್ತು? ಹಾಂ, ಇಟ್ಸ್ ನೈಸ್. ಆ್ಯಂಡ್ ಮಳೆ ಬರ್ತಿದೆ ಹನಿ ಹನಿ ಗೈಸ್. ಸೊ ನೋಡೋಣ ಇವಾಗ ನಮಗೆ ಬಸ್ ಸಿಗುತ್ತೋ ಇಲ್ವೋ ಅಂತೇಳಿ. ಹೊತ್ತಿಗೆ ಎಷ್ಟು ಜನ ಇರ್ತಾರೆ ಗೈಸ್ ನೋಡಿ. ಹನಿ ಹನಿ ಮಳೆ ಬೀಳ್ತಾ ಇದೆ. ಇದು ನೋಡಿ ಗೈಸ್, ಎಷ್ಟು ದೊಡ್ಡ ಗಂಟೆ. ಇದು ಹೊಸ್ದಾಗಿರೋದು. ಸಿ ಅಲ್ಲಿ ಟಿವಿ ಕೂಡ ಇದೆ ಗೈಸ್. ಬೋರ್ ಆಗಬಾರ್ದು ಅಂತೇಳಿ ಹೋಗುವ. ನಮಗೆ ಬಸ್ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ, ನೋಡುವ.
ಗೈಸ್ ಬಂದ್ವಿ ನಾವು ಬರ್ತಿ ಏತದಿ 9:45 9:45 ಗೈಸ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ. ಹೇಗೆ ಅನ್ನಿಸ್ತು ಗುಂಡು? ಒಳ್ಳೆದಾಯ್ತು. ಅಲ್ಲಿ ಎಂತ ಗೊತ್ತಾ ಗೈಸ್, ಉಜಿರೆ ಟೆಂಪಲ್ ನೀವು ಹೋಗೋದಾದ್ರೆ 8 ಗಂಟೆಗೆ ಕ್ಲೋಸ್ ಗೈಸ್ ಆಯ್ತಾ. ಹೋಗೋದಾದ್ರೆ 7:15 7:45 ಒಳಗಡೆ ಹೋಗಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಕಾಪಿರೇಟ್ ಇಶ್ಯೂ ಬರ್ತದೆ. ಮತ್ತು ಧರ್ಮಸ್ಥಳದಲ್ಲಿ ದೇವ ದರ್ಶನ 8:15ಗೆ ಕ್ಲೋಸ್ ಗೈಸ್. ಮತ್ತು ಊಟ ಒಂದು 10 ಗಂಟೆ ತನಕ ಇರ್ತದಲ್ಲ, ಐ ಥಿಂಕ್ ಇರ್ಬೋದು. ಆ್ಯಂಡ್ ಅಲ್ಲಿಂದ ಬಂದು ನಾವು ಉಜಿರೆಗೆ ಬರುವುದು ಕೂಡ ಹುಬ್ಬಳ್ಳಿ ಬಸ್ ಅಲ್ಲ ಲಾಸ್ಟ್ ಇದ್ದಿದ್ದು ನಮಗೆ. ಹಾಂ, ಬಳ್ಳಾರಿ ಅದು ಲಾಸ್ಟ್ ಇದ್ದಿದ್ದು ಗೈಸ್. ಅದರಲ್ಲೇ ಬಂದ್ವಿ. ಅಲ್ಲಿಂದ ಮತ್ತೆ ರಿಕ್ಷಾದಲ್ಲಿ ಬಂದ್ವಿ. ಉಜಿರೆಯಲ್ಲಿ ಇಳಿಬೇಕಾದ್ರೆ ನಮ್ಮದು ಮನೆ ಪಕ್ಕದ್ದೇ ಗೈಸ್, ಅವ್ರದ್ದು ಶಾಪ್ ಒಂದಿತ್ತು ತ್ರಿಶೂಲ್ ಅಂತೇಳಿ 1 ಗ್ರಾಮ್ ಗೋಲ್ಡಿದು. ಇವತ್ತಷ್ಟೇ ಓಪನಿಂಗ್ ಆದನಂತೆ ಭರತ್ ಅಣ್ಣಂದು. ಸೊ ಅಲ್ಲಿ ಅದೇ ಅಲ್ಲಿಂದ ಈ ಕಡೆ ಶಾಪಲ್ಲಿ ಬಾಳೆಹಣ್ಣು ತಗೊಂಡು ಸೀದಾ ಬಂದ್ವಿ ಗೈಸ್ ಅಷ್ಟೇ. ಇಲ್ಲೆಲ್ಲ ಹೊರಗಡೆ ಇದ್ದಾರೆ. ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ ಹೋಗಿದ್ದು ಯಾರಿಗೆ ಗೊತ್ತಿಲ್ಲ, ಅಣ್ಣನಿಗೆ ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತಿಲ್ಲ. ಇಲ್ಲಿ ಬಂದೇ ಗೊತ್ತದದು ಗೈಸ್. ಅಲ್ಲ ನಮ್ಗೆ ಗೊತ್ತಿರಲಿಲ್ಲ. ಹೌದು, ಅನ್ಎಕ್ಸ್ಪೆಕ್ಟೆಡ್. ಇವಳಲ್ಲಿ ಎಂತ ಉಜಿರೆ ದೇವಸ್ಥಾನದ ಹೊರಗಡೆ ಬರಬೇಕಾದ್ರೆ ಹೇಳಿದಲ್ಲ ಹೋಗುವಂತೇಳಿ, ಅಲ್ಲಿಂದ ಮಾರಿಗುಡಿಗೆ ಹೋಗುವಂತ ಅನ್ಕೊಂಡು, ಮಾರಿಗುಡಿಯಲ್ಲಿ ಸಹ ಕ್ಲೋಸ್ ಆಗಿತ್ತಾ. ಅಲ್ಲಿಂದ ನಡ್ಕೊಂಡು ಬರ್ಬೇಕಾದ್ರೆ ಇವಳು ಇದು ಧರ್ಮಸ್ಥಳಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರುವ ಅಂತೂ ಕ್ಲೋಸ್ ಇರ್ತದೆ ಅಂತ ಗೊತ್ತಿತ್ತು ನಮಗೆ ದೇವ್ರ ದರ್ಶನ. ಸೊ ಹಾಗಾಗಿ ಹೋಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಊಟ ಮಾಡಿ ಎಲ್ಲ ಬಂದ್ವಿ ಗೈಸ್. ಎಷ್ಟು ವರ್ಷದಿ ದೀಪಾವಳಿ ಪೋತ್ನ ಲಾಸ್ಟ್ ಅಥವಾ ಒನಸುಂತನ ನಮ್ಮ ಮದುವೆಕ್ಕಿಂತ ಮುಂಚೆ ಲಾಗಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಗೈಸ್. ದೀಪಾವಳಿ ಟೈಮಲ್ಲಿ ಹೋಗಿ ಊಟ ಮಾಡಿ ಅವತ್ತು ಫುಲ್ ರಶ್ ಆಯ್ತಾ. ಇವಾಗ ಮೇಲ್ಗಡೆ ಎಲ್ಲ ಊಟಕ್ಕೆಲ್ಲ ಕೂತ್ಕೊಳ್ಳಿಕ್ಕೆ ಆಗಿದೆ ಗೈಸ್. ಮುಂಚೆ ನಾವು ಹೋಗ್ಬೇಕಾದ್ರೆ ನೆಲದಲ್ಲಿ ಇತ್ತು. ಸೊ ಇವಾಗೆಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ. ಆ್ಯಂಡ್ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಗೈಸ್. ಬಾಯ್ ಬಾಯ್. ಇತ್ತ ವಿರುತನಕ್ಕೆ ಗೊತ್ತಾಡು ಸರಿ ಗೈಸ್. ಇದು ಅತ್ತೆ ಮಗಳ ಸಾರಿ ಇಟ್ಟು ಹೋಗಿದ್ದಾಳೆ ಬೆಳಿಗ್ಗೆ ಬೇಗ ಉಡಿಸ್ಲಿಕ್ಕೆ ಅಂತೇಳಿ. ಸೊ ನಾನು ನಾಳೆಯಿಂದ ವಾಕಿಗೆ ಹೋಗುವಂತ ಅಂದ್ಕೊಂಡಿದ್ದೆ ಪ್ಲೀಸ್. ನಾಳೆ ಆಗಲ್ಲ, ಬಿಕಾಸ್ ಅವಳದೊಂದು ಸಾರಿ ಉಡಿಸ್ಲಿಕ್ಕಿದೆ. ಸೊ ನಾಳೆ ಸಿಗ್ತೇನೆ ಗೈಸ್. ಆ್ಯಂಡ್ ನಿನಗೆ ಮತ್ತೆ ಅತ್ತೆಗೆ ಹೇಳಿಲ್ಲ. ಇವಾಗ ಸ್ಟೇಟಸ್ ಆಗ್ತಾಗ ಗೊತ್ತಾಗುತ್ತೆ. ನಮ್ಮನ್ನು ಕರೆದಿದ್ರೆ ಬರ್ತಿದ್ವಿ ಅಂತ ಹೇಳ್ತಿದ್ರು. ಬೇಡ, ಇನ್ನೂ ಅವ್ರು ಬರ್ತಿರಲಿಲ್ಲ. ಬಿಕಾಸ್ ಮಕ್ಕಳಿರೋದ್ರಿಂದ ನೈಟಿಗೆ ಹೋಗಲಿಕ್ಕಾಗಲ್ಲ ಗೈಸ್, ಡೇಗೆ ಹೋಗ್ಬೋದು. ಸೊ ನಾಳೆ ಸಿಗ್ತೀನಿ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ಇದು ನೆಕ್ಸ್ಟ್ ದಿವಸ ಗುರುವಾರ. ಟೈಮ್ ನೋಡಿ 5:45 ಬಂದಿದೆ. ಆ್ಯಂಡ್ ಎಲೆರಮ್ ಇಟ್ಟಿದ್ದೆ ಪ್ರೀವಿಯಸ್ ಡೇ. ಎದ್ದು ಅವಳ ಸಾರಿ ಪ್ಲೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಬಿಕಾಸ್ ಗುರುವಾರ ಒಂದೊಂದು ಸಾರಿ ಕರೆಂಟ್ ಬೇಗ ಹೋಗುತ್ತೆ, ಇಲ್ಲ ಫ್ರೈಡೇ ಹೋಗುತ್ತೆ, ಎರಡರಲ್ಲಿ ಯಾವುದಾದ್ರು ಒಂದು ದಿವಸ ಹೋಗುತ್ತೆ. ಸೊ ಅದಕ್ಕೆ ಬೇಗ ಎದ್ದು ಫಸ್ಟಿಗೆ ಪ್ಲೀಟ್ ಎಲ್ಲ ಮಾಡಿ ಇಡೋಣ ಅಂತೇಳಿ ಇಡ್ತಾ ಇದ್ದೇನೆ. ಸೊ ಅವಳು 6:30ಗೆಲ್ಲ ಬರ್ತೇನೆ ಅಂತ ಅಂದಿದ್ಲು, ಹಾಗಾಗಿ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಶಯು 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 ಬಾವಿ. ಇದ್ರದ್ದು ಕುಸ್ತಿ ನೋಡಿ ಗೈಸ್. ಯಾರಿಗಾದ್ರೂ ಬೇಕಾ ಈ 3 ಬೆಕ್ಕು ಮಾರಿ? ತೊಗೊಂಡು ಹೋಗ್ಬೋದು. ನಮ್ಮ ಚಿನ್ನು ಮಾರಿದು ಬೆಕ್ಕು ಮಾರಿ ಗೈಸ್. ಇದು ನೋಡಿ ರಾಪಟ ನೋಡಿ ಇದ್ರದ್ದು ನೋಡಿ ಗೈಸ್. ಗಲಾಟೆ ಮಾಡ್ತುಂಟು. ಕ್ಯೂಟಿ ಪೈಸ್ 2 ಈ ಕಲರಲ್ಲಿದೆ, ಇನ್ನೊಂದು ಆ ಕಲರ್ ಗೈಸ್. ಮತ್ತು ಶೈನ ಕೊಡ್ತೀರಂತ ಕೇಳಬೇಡಿ, ಕೊಡಲ್ಲ. ಶೈಯು ಇದಕ್ಕೆ ಭಾರಿ ಶೇಲೆ ಆಗಿದೆ ಗೈಸ್. ನಮ್ಮದು ಚಿನ್ನುಮರೆಲ್ಲ ಹೋಗಿದೆ. ನೋಡಿ ಡಬ್ಲಿಫ್ ಮಾಡ್ತಿದೆ. ಓ ಹಿಂಗೆ ಗೈಸ್. ಅವಳು ಸಹ ಅಷ್ಟೇ, ಯಾರು ನಮ್ಮ ಶೈವ್ ಇದ್ದಾಳಲ್ಲ, ಅವಳು ಸಹ ಹಿಡ್ದು ಕಚ್ಚುತ್ತಾಳೆ. ಅದಕ್ಕೆ ನೋಡಿ ಈಗ ನೋಡ್ತಾ ಇದ್ದಾಳೆ ಅಷ್ಟೇ. ಸ್ಟಾರ್ಟ್ ಮಾಡಿದರೆ ಬಿಡುವುದೇ ಇಲ್ಲ. ನೋಡಿ ಅದರ ಬಾಲವನ್ನು ನೋಡಿ, ಕುಸ್ತಿ ನೋಡಿ ಗೈಸಿದ್ದದ್ದು. ಇದಕ್ಕೆ ಶೈಯುಗೆ ಹಾಕಿರೋ ಫುಡ್ಡೆಲ್ಲ ಇದು ಬಂದು ಕಚ್ಚಿ ತಿಂತದೆ ಗೈಸ್. ಅದಕ್ಕೇನು ಸ್ವಲ್ಪ ಹಾಕ್ತಾನೆ.
ಬಟ್ ಅದೇ ಅಭ್ಯಾಸ ಮಾಡಿದರೆ ಮತ್ತೆ ಅದಕ್ಕೆ ಅದೇ ಫುಡ್ ಬೇಕಾಗ್ತದಲ್ಲ, ಸೊ ಹಾಲು ಕೂಡ ಆಗ್ತದೆ ಅದಕ್ಕೆ. ಶೈ ಕುಟ್ಟು ಅಕ್ಕನೇ ಶಯ್ಯೋ, ಅಕ್ಕನೇ ಶಯ್ಯೋ, ಅಕ್ಕನೇ ಶಯ್ಯೋ ಅಂತ ಹೇಳಿದಾಗ ಮುಖಕ್ಕೆ ಇದು ಮಾಡ್ತದೆ ಗೈಸ್, ಎಂತ ಕೈ ಹಿಡಿತದೆ ಅದು. ಆ್ಯಂಡ್ ಯಾ, ಈ ಬೇಕಿದ್ದರೆ ಈ ಬೇಕು ಮರಿ ತಗೊಂಡು ಹೋಗ್ಬೋದು ಗೈಸ್, ಚೆಂದ ಮಾಡಿ ನೋಡ್ಕೊಳ್ಳಿ ಅಷ್ಟೇ. ಯಾ, ಇವಾಗ ಸ್ವಲ್ಪ ಬಿಸಿಲಿದೆ ಗೈಸ್, ಬಟ್ಟೆ ಒಣಗಾಕ್ಬೇಕೀಗ. ವಾಶ್ ಮಾಡಿ ಇಟ್ಟಿದ್ದೇನೆ, ನೆನ್ನೆದ್ದು ಒಳಗಡೆ ಸ್ವಲ್ಪ ಹಾಕಿದ್ದೇನೆ. ಅಜ್ಜಿ ನೋಡಿ ಅಲ್ಲಿಗೆ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ವಿನು ಮನೆಗೆ. ಆ್ಯಂಡ್ ಯಾ, ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ದೆನ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.